ಒಂದನೆಯ ಪ್ರಶ್ನೆ, ಯಾವ ದಿನದಂದು ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ? ಏಪ್ರಿಲ್ 1, ಮೇ 1, ಜುಲೈ 1, ಜೂನ್ 1. ಸರಿಯಾದ ಉತ್ತರ ಆಪ್ಷನ್ ಸಿ, ಜುಲೈ 1ರಂದು ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಎರಡನೆಯ ಪ್ರಶ್ನೆ, ನೌಕಾಪಡೆಯ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಗಸ್ಟ್ 7, ಸೆಪ್ಟೆಂಬರ್ 16, ಡಿಸೆಂಬರ್ 4, ಫೆಬ್ರವರಿ 8. ಸರಿಯಾದ ಉತ್ತರ ಆಪ್ಷನ್ ಸಿ, ಡಿಸೆಂಬರ್ 4ರಂದು ನೌಕಾಪಡೆಯ ದಿನವನ್ನು ಆಚರಿಸಲಾಗುತ್ತದೆ. ಮೂರನೆಯ ಪ್ರಶ್ನೆ, ರಾಷ್ಟ್ರೀಯ ಏಕತಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಜೂನ್ 2, ಜುಲೈ 14, ಅಕ್ಟೋಬರ್ 2, ನವೆಂಬರ್ 19. ರಾಷ್ಟ್ರೀಯ ಏಕತಾ ದಿನವನ್ನು ನಾವು ನವೆಂಬರ್ 19ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ನಾಲ್ಕನೆಯ ಪ್ರಶ್ನೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಮೇ 11, ಫೆಬ್ರವರಿ 11, ಏಪ್ರಿಲ್ 11, ಜುಲೈ 11. ಸರಿಯಾದ ಉತ್ತರ ಆಪ್ಷನ್ ಎ, ಮೇ 11ರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಐದನೆಯ ಪ್ರಶ್ನೆ, ಯಾವ ದಿನದಂದು ಸೇನಾ ದಿನವನ್ನು ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 4, ಡಿಸೆಂಬರ್ 7, ಫೆಬ್ರವರಿ 26, ಜನವರಿ 15. ಸರಿಯಾದ ಉತ್ತರ ಆಪ್ಷನ್ ಡಿ, ಜನವರಿ 15ರಂದು ನಾವು ಸೇನಾ ದಿನವನ್ನು ಆಚರಿಸುತ್ತೇವೆ. ಆರನೆಯ ಪ್ರಶ್ನೆ, ಮಲೇರಿಯಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಫೆಬ್ರವರಿ 14, ಮಾರ್ಚ್ 21, ಆಗಸ್ಟ್ 25, ಸೆಪ್ಟೆಂಬರ್ 17. ಸರಿಯಾದ ಉತ್ತರ ಆಪ್ಷನ್ ಸಿ, ಮಲೇರಿಯಾ ದಿನವನ್ನು ಆಗಸ್ಟ್ 25ರಂದು ಆಚರಿಸಲಾಗುತ್ತದೆ. ಏಳನೆಯ ಪ್ರಶ್ನೆ, ಯಾವ ದಿನದಂದು ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತದೆ? ಜನವರಿ 30, ಫೆಬ್ರವರಿ 13, ಮಾರ್ಚ್ 15, ಆಗಸ್ಟ್ 22. ಸರಿಯಾದ ಉತ್ತರ ಆಪ್ಷನ್ ಎ, ಜನವರಿ 30ರಂದು ನಾವು ಹುತಾತ್ಮರ ದಿನವನ್ನು ಆಚರಿಸುತ್ತೇವೆ. ಎಂಟನೆಯ ಪ್ರಶ್ನೆ, ಯಾವ ದಿನದಂದು ಸಾಮಾಜಿಕ ಸಬಲೀಕರಣ ಸ್ಮಾರಕ ದಿನವನ್ನು ಆಚರಿಸಲಾಗುತ್ತದೆ? ಜನವರಿ 29, ಫೆಬ್ರವರಿ 18, ಆಗಸ್ಟ್ 21, ಮಾರ್ಚ್ 20. ಸರಿಯಾದ ಉತ್ತರ ಆಪ್ಷನ್ ಡಿ, ಮಾರ್ಚ್ 20ರಂದು ಸಾಮಾಜಿಕ ಸಬಲೀಕರಣ ಸ್ಮಾರಕ ದಿನವನ್ನು ಆಚರಿಸಲಾಗುತ್ತದೆ. ಒಂಬತ್ತನೆಯ ಪ್ರಶ್ನೆ, ಯಾವ ದಿನದಂದು ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ? ಮೇ 12, ಮೇ 24, ಮೇ 21, ಮೇ 28. ನಾವು ಸರಿಯಾದ ಉತ್ತರ ಆಪ್ಷನ್ ಸಿ, ಭಯೋತ್ಪಾದನಾ ವಿರೋಧಿ ದಿನವನ್ನು ಮೇ 21ರಂದು ಆಚರಿಸಲಾಗುತ್ತದೆ. ಹತ್ತನೆಯ ಪ್ರಶ್ನೆ, ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 7, ಡಿಸೆಂಬರ್ 7,
ಫೆಬ್ರವರಿ 7, ಏಪ್ರಿಲ್ 7. ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಡಿಸೆಂಬರ್ 7ರಂದು ಆಚರಿಸಲಾಗುತ್ತದೆ. 11ನೆಯ ಪ್ರಶ್ನೆ, ಯಾವ ದಿನದಂದು ಪೊಲೀಸ್ ಸ್ಮಾರಕ ದಿನವನ್ನು ಆಚರಿಸಲಾಗುತ್ತದೆ? ಅಕ್ಟೋಬರ್ 8, ಅಕ್ಟೋಬರ್ 15, ಅಕ್ಟೋಬರ್ 19, ಅಕ್ಟೋಬರ್ 21. ಸರಿಯಾದ ಉತ್ತರ ಆಪ್ಷನ್ ಡಿ. ಪೊಲೀಸ್ ಸ್ಮಾರಕ ದಿನವನ್ನು ಅಕ್ಟೋಬರ್ 21ನೇ ತಾರೀಕಿನಂದು ಆಚರಿಸಲಾಗುತ್ತದೆ. 12ನೆಯ ಪ್ರಶ್ನೆ, ಕೆಳಗಿನ ಯಾರ ಜನ್ಮದಿನವನ್ನು ಜನವರಿ 21ರಂದು ಆಚರಿಸಲಾಗುತ್ತದೆ? ಸುಭಾಷ್ ಚಂದ್ರ ಬೋಸ್, ಗುರು ಗೋವಿಂದ್ ಸಿಂಗ್, ರವೀಂದ್ರನಾಥ್ ಟ್ಯಾಗೋರ್, ಚಂದ್ರಶೇಖರ್ ಆಜಾದ್. ಸರಿಯಾದ ಉತ್ತರ ಆಪ್ಷನ್ ಬಿ. ಜನವರಿ 21ರಂದು ನಾವು ಗುರು ಗೋವಿಂದ್ ಸಿಂಗ್ ಅವರ ಜನ್ಮದಿನವನ್ನು ಆಚರಿಸುತ್ತೇವೆ. 13ನೆಯ ಪ್ರಶ್ನೆ, ಯಾರ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 13ರಂದು ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ? ಇಂದಿರಾ ಗಾಂಧಿ, ಲಕ್ಷ್ಮೀಬಾಯಿ ಅವರು, ಸರೋಜಿನಿ ನಾಯ್ಡು, ಕಮಲ್ ನೆಹರು. ನಾವು ಪ್ರತಿ ವರ್ಷ ಸರೋಜಿನಿ ನಾಯ್ಡು ಅವರ ನೆನಪಿಗಾಗಿ ಫೆಬ್ರವರಿ 13ರಂದು ಮಹಿಳಾ ದಿನವನ್ನು ಆಚರಿಸುತ್ತೇವೆ. 14ನೆಯ ಪ್ರಶ್ನೆ, ಪ್ರವಾಸಿ ಭಾರತೀಯ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಜನವರಿ 9, ಫೆಬ್ರವರಿ 1, ಮಾರ್ಚ್ 12, ಆಗಸ್ಟ್ 15. ಸರಿಯಾದ ಉತ್ತರ ಆಪ್ಷನ್ ಎ. ಜನವರಿ 9ರಂದು ಪ್ರವಾಸಿ ಭಾರತೀಯ ದಿವಸ್ ಅನ್ನು ಆಚರಿಸಲಾಗುತ್ತದೆ. 15ನೇ ಪ್ರಶ್ನೆ, ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜನವರಿ 21, ಜನವರಿ 13, ಜನವರಿ 12, ಜನವರಿ 15. ಸರಿಯಾದ ಉತ್ತರ ಆಪ್ಷನ್ ಸಿ. ರಾಷ್ಟ್ರೀಯ ಯುವ ದಿನವನ್ನು ನಾವು ಪ್ರತಿ ವರ್ಷ ಜನವರಿ 12ನೇ ತಾರೀಕಿನಂದು ಆಚರಿಸುತ್ತೇವೆ. 16ನೆಯ ಪ್ರಶ್ನೆ, ರಾಷ್ಟ್ರೀಯ ಪಕ್ಷಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಕ್ಟೋಬರ್ 12, ನವೆಂಬರ್ 12, ಡಿಸೆಂಬರ್ 18 ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ. ರಾಷ್ಟ್ರೀಯ ಪಕ್ಷಿ ದಿನವನ್ನು ನಾವು ನವೆಂಬರ್ 12ರಂದು ಆಚರಿಸುತ್ತೇವೆ. 17ನೆಯ ಪ್ರಶ್ನೆ, ಯಾವ ಮಹಾಪುರುಷನ ಜನ್ಮ ದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ? ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸ್ವಾಮಿ ವಿವೇಕಾನಂದ್. ಸರಿಯಾದ ಉತ್ತರ ಆಪ್ಷನ್ ಡಿ. ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ. 18ನೆಯ ಪ್ರಶ್ನೆ, ಯಾವ ಭಾರತೀಯ ಹಾಕಿ ಆಟಗಾರನ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಿಸಲಾಗುತ್ತದೆ? ರೂಪ್ ಸಿಂಗ್, ಜೈಪಾಲ್, ಮೇಜರ್ ಧ್ಯಾನ್ಚಂದ್. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ಮೇಜರ್ ಧ್ಯಾನ್ಚಂದ್ ಅವರ ಹಾಕಿ ಆಟಗಾರನ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಿಸಲಾಗುತ್ತದೆ. 19ನೆಯ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಅಂಚೆ ಕಚೇರಿ ಜಾಲವು ಯಾವ ದೇಶದಲ್ಲಿದೆ? ಚೀನಾ, ನೇಪಾಳ, ಭಾರತ, ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ.
ವಿಶ್ವದಲ್ಲೇ ಅತ್ಯಂತ ದೊಡ್ಡ ಅಂಚೆ ಕಚೇರಿ ಜಾಲವು ಭಾರತ ದೇಶದಲ್ಲಿ ಇದೆ. 20ನೆಯ ಪ್ರಶ್ನೆ, ಗ್ರೀನ್ ಚಾನೆಲ್ ಎನ್ನುವುದು ಒಂದು ಏನಾಗಿದೆ? ಅಂಚೆ ಸೇವೆ, ಆಲ್ ಇಂಡಿಯಾ ರೇಡಿಯೋ ಚಾನೆಲ್, ದೂರದರ್ಶನ ಚಾನೆಲ್, ದೂರವಾಣಿ ಸೇವೆ. ಗ್ರೀನ್ ಚಾನೆಲ್ ಎಂಬುದು ಇದು ಒಂದು ಅಂಚೆ ಸೇವೆಯಾಗಿದೆ. 21ನೆಯ ಪ್ರಶ್ನೆ, ಭಾರತದಲ್ಲಿ ಪೋಸ್ಟಲ್ ಇಂಡೆಕ್ಸ್ ಸಿಸ್ಟಮನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಕ್ರಿಸ್ತಶಕ 1952ರಲ್ಲಿ, 1998ರಲ್ಲಿ, 1972ರಲ್ಲಿ, 1970ರಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತದಲ್ಲಿ ಪೋಸ್ಟಲ್ ಇಂಡೆಕ್ಸ್ ಸಿಸ್ಟಮನ್ನು 1972ನೇ ಇಸ್ವಿಯಲ್ಲಿ ಪ್ರಾರಂಭಿಸಲಾಯಿತು. 22ನೆಯ ಪ್ರಶ್ನೆ, ಭಾರತವನ್ನು ಎಷ್ಟು ಅಂಚೆ ವಲಯಗಳಾಗಿ ವಿಂಗಡಿಸಲಾಗಿದೆ? 2, 6, 8, 10. ಭಾರತದಲ್ಲಿ ಒಟ್ಟು 8 ಅಂಚೆ ವಲಯಗಳು ಇವೆ. 23ನೆಯ ಪ್ರಶ್ನೆ, ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವು ಎಲ್ಲಿದೆ? ಭದ್ರಾಚಲಂ, ಚಿದಂಬರಂ, ಹಂಪಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಇದು ಹಂಪಿಯಲ್ಲಿ ಕಂಡುಬರುತ್ತದೆ. 24ನೆಯ ಪ್ರಶ್ನೆ, ಮಹಾತ್ಮ ಗಾಂಧಿಯವರು ಮೊದಲ ಸತ್ಯಾಗ್ರಹ ಎಲ್ಲಿ ಮಾಡಿದರು? ದಂಡಿಯಲ್ಲಿ, ಅಹಮದಾಬಾದ್, ಖೇಡಾ, ಚಂಪಾರಣ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ. ಮಹಾತ್ಮ ಗಾಂಧಿಯವರು ಮೊದಲ ಸತ್ಯಾಗ್ರಹವನ್ನು ಚಂಪಾರಣ್ಯದಲ್ಲಿ ಮಾಡಿದರು. 25ನೆಯ ಪ್ರಶ್ನೆ, CADಯ ಪೂರ್ಣ ರೂಪ ಯಾವುದು? ಕ್ಯಾಶ್ ಆಲ್ ಡೈಲಿ, ಕಂಪ್ಯೂಟರ್ ಆಲ್ ಡಿಸೈನ್, ಕಂಪ್ಯೂಟರ್ ಏಡೆಡ್ ಡಿಸೈನ್, ಕಾಲ್ ಆಲ್ ಡಿಸೈನ್. ಸರಿಯಾದ ಉತ್ತರ ಆಪ್ಷನ್ ಸಿ. CADಯ ಪೂರ್ಣ ರೂಪ ಕಂಪ್ಯೂಟರ್ ಏಡೆಡ್ ಡಿಸೈನ್ ಎಂಬುದಾಗಿದೆ. 26ನೆಯ ಪ್ರಶ್ನೆ, OMRನ ಪೂರ್ಣ ರೂಪ ಯಾವುದು? ಆನ್ ಮನಿ ರೀಡರ್, ಆಪ್ಟಿಕಲ್ ಮಾರ್ಕ್ ರೀಡರ್, ಆನ್ ಮಾರ್ಕ್ ರೀಡರ್, ನಾನ್ ಆಫ್ ದಿ ಅಬವ್. OMRನ ಪೂರ್ಣ ರೂಪ ಆಪ್ಟಿಕಲ್ ಮಾರ್ಕ್ ರೀಡರ್ ಎಂಬುದಾಗಿದೆ. 27ನೆಯ ಪ್ರಶ್ನೆ, SEZನ ಪೂರ್ಣ ರೂಪ ಯಾವುದು? ಸ್ಪೆಷಲ್ ಎಕನಾಮಿಕ್ ಝೋನ್, ಸ್ಮಾಲ್ ಎಕನಾಮಿಕ್ ಝೋನ್, ಸರ್ವಿಸ್ ಎಕನಾಮಿಕ್ ಝೋನ್, ನಾನ್ ಆಫ್ ದಿ ಅಬವ್. ಸರಿಯಾದ ಉತ್ತರ ಆಪ್ಷನ್ ಎ. SEZನ ಪೂರ್ಣ ರೂಪ ಸ್ಪೆಷಲ್ ಎಕನಾಮಿಕ್ ಝೋನ್ ಎಂಬುದಾಗಿದೆ. 28ನೆಯ ಪ್ರಶ್ನೆ, ಜೈ ಹಿಂದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಮೋತಿಲಾಲ್ ನೆಹರು ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ. ಜೈ ಹಿಂದ್ ಎಂಬ ಘೋಷಣೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ನೀಡಿದರು. 29ನೆಯ ಪ್ರಶ್ನೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದವರು ಯಾರು? ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅರವಿಂದ್ ಘೋಷ್, ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಡಿ. ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹೇಳಿದರು. 30ನೆಯ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರದಲ್ಲಿ ದೆಹಲಿ ಚಲೋ ಘೋಷಣೆಯನ್ನು ಯಾವ ವರ್ಷದಲ್ಲಿ ನೀಡಿದರು?
1942ರಲ್ಲಿ, 1943ರಲ್ಲಿ, 1944ರಲ್ಲಿ, 1945ರಲ್ಲಿ? ಇದರ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಎಲ್ಲ ವಿಡಿಯೋದ PDF ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಹಾಕಿದ್ದೇನೆ, ದಯವಿಟ್ಟು ಹೋಗಿ ನೋಡಿ.